ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ವಿಡಿಯೋ. ಇದು ಫಸ್ಟು ವಿಡಿಯೋದಲ್ಲಿ ಕೊಲ್ಲಾಪುರ ದರ್ಶನ ಆಯಿತು. ಇದು ನೆಕ್ಸ್ಟ್ ವಿಡಿಯೋ ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಕೊಲ್ಲಾಪುರಿಂದ 18 ಕಿಲೋಮೀಟ್ರು ವಾಡಿ ರತ್ನಗಿರಿ ಅಂತ ಊರು. ಅಲ್ಲಿ ಜ್ಯೋತಿಬಾ ಟೆಂಪಲ್ ಇದೆ. ಅಲ್ಲಿ ನಾವು ಜ್ಯೋತಿಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ನೋಡಿ, ಗುಡ್ಡ ಬೆಟ್ಟ, ಹಸಿರು, ಮಳೆಗಾಲ ಹಸಿರು, ತುಂಬ ಚೆನ್ನಾಗಿತ್ತು. ಸೀನರಿ ಮಾತ್ರ ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಅದ್ರಾಗ ನಾವು ಸಾಯಂಕಾಲ ಹೋಗ್ತಾ ಇದ್ವಲ್ಲ, ಇನ್ನೂ ಸೂಪರ್ ಆಗಿತ್ತು. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಜ್ಯೋತಿಬಾ ಟೆಂಪಲ್ಲು. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ಇಂದಿನ ವಿಡಿಯೋನೇ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ನಾವು ಜ್ಯೋತಿಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಎದರಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಒಂದು ಆಟೋ ಮಾತಾಡ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ವಿ. ನಾವು ನಮ್ಮ ಇದನ್ನದವರು ನೋಡಿ, ಆಟೋದಲ್ಲಿ ನಾವು ಯಾಕೆ ಕೂತಿದ್ವಿ ಅಂದರೆ ಹಿಂದ್ಗಡೆ ನೋಡಿ ನಮ್ಮನೆ ಅವ್ರಿಗಿತ್ತಿ ಕೂತಿದ್ದಾರೆ. ನಾನು ಕೂತ್ಕೊಳ್ಳೋಕೆ ಆಗಲಿಲ್ಲ, ನನ್ನ ಕಾಲು ನೋವಲ್ಲ. ಹಾಗಾಗಿ ಅವರೇ ಕೂತ್ಕೊಂಡ್ರು, ನಾವು ಮುಂದೆ ಕೂತ್ಕೊಂಡ್ವಿ. ಹಿಂಗಾಗಿ ಬೆಟ್ಟ ಎಲ್ಲ ತಣ್ಣಗೆ ಗಾಳಿ ನೋಡಿ, ಎಷ್ಟೊಂದು ಗಾಳಿ ಬಿಟ್ಟಿದೆ, ತಣ್ಣಗೆ ಇತ್ತು. ಎಂಜಾಯ್ ಮಾಡ್ಕೊತ ಹೋದ್ವಿ ನಾವು. ನೋಡಿ, ಇಲ್ಲಿ ಜ್ಯೋತಿಬಾ ಟೆಂಪಲ್ ಬಂತು. ಇದು ಮೇನ್ ದ್ವಾರ. ಇದು ನೋಡಿ, ಕಲ್ಲಿಂದ ಕಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿದೆ ದ್ವಾರ. ಇದು ತುಂಬ ಚೆನ್ನಾಗಿತ್ತು. ನೋಡಿ, ಒಳಗಡೆ ಟೆಂಪಲ್ ಒಳಗಡೆ ಇದೆಲ್ಲ ದೇವಸ್ಥಾನದ ಒಳಗಡೆ ಏನು ಗುಲಾಬಿ ಕಲರು, ಅಷ್ಟು ಗುಲಾಬಿ ಕಲರ್ ಅಂದರೆ ಇಲ್ಲಿ ಗುಲಾಬಿ ಕಲರೇ ಮೇನ್ ಅಂತೆ ದೇವರಿಗೆ. ನಾನು ಇದು ಸೌದತ್ತಿ ಇದು ಭಂಡಾರ ಇತ್ತಲ್ಲ, ಈ ಜ್ಯೋತಿಬಾ ಟೆಂಪಲ್ಗೆ ನೋಡಿ, ಇದೇ ನೋಡಿ ರಿಯಲ್ ದೇವರಿದು ಜ್ಯೋತಿಬಾ ಟೆಂಪಲ್. ಇದು ಮೇನ್ ದೇವರಿದು ನೋಡಿ. ದರ್ಶನ ಮಾಡ್ಕೊಳ್ಳಿ. ನೋಡಿ, ಎಲ್ಲಿ ನೋಡಿದ್ರು ಬರೀ ಗುಲಾಬಿ ಕಲರೇ ಇತ್ತು. ಇದು ಶ್ರೇಷ್ಠ ಅಂದರೆ ಅವ್ರಿಗೆ ಗುಲಾಬಿನೇ ಅಂತೆ. ಹಾಗಾಗಿ ಗುಲಾಬಿ ಎಲ್ಲಿ ನೋಡಿದ್ರು ಗುಲಾಬಿ ಕಲರು. ನೋಡಿ, ದೇವರು ಎಷ್ಟು ಚೆನ್ನಾಗಿ ಇದಾನಂದರೆ, ಇದು ಯಾವ ರೂಪ ಅಂತಂದರೆ 3 ದೇವರು, ವಿಷ್ಣು, ಶಿವ, ಬ್ರಹ್ಮ, 3 ತ್ರಿಮೂರ್ತಿ ಸಂಗಮ ಶಕ್ತಿಯಾಗಿರುವ ಜ್ಯೋತಿಬಾ ಟೆಂಪಲ್ ಇದು ದೇವರು. ಹಾಗಾಗಿ ಜ್ಯೋತಿಬಾ ಟೆಂಪಲ್ ಅಂತಿದೆ. ಇದ್ರ ಸ್ಟೋರಿ ನೀವು ಯೂಟ್ಯೂಬಲ್ಲಿ ನೋಡ್ಕೋಬೋದು. ನನಗೆ ಅಷ್ಟು ಸ್ಟೋರಿ ಗೊತ್ತಿಲ್ಲ, ಹಾಗಾಗಿ ನಿಮ್ಗೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಳ್ಳೋಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ವಿಷಯ ಎಲ್ಲ ಜ್ಯೋತಿಬಾ ಟೆಂಪಲ್ದು ಸ್ಟೋರಿ ಎಲ್ಲ ನೀವು ನೋಡ್ಬೋದು, ಅದರಲ್ಲಿ ಕೇಳ್ಬೋದು. ನೋಡಿ, ಗುಲಾಬಿ ಇನ್ನೂ ತುಂಬ ಗುಲಾಬಿ ಇತ್ತು ನೆಲದ ಮೇಲೆಲ್ಲ. ಇನ್ನು ಮಳೆ ಬಂದೆಲ್ಲ ಹರ್ಕೊಂಡೋಗಿದೆ. ನೋಡಿ, ಎಷ್ಟು ಫುಲ್ಲು ನೆಲ ಗುಲಾಬಿ, ಇದು ಗುಲಾಬಿ, ತುಂಬ ಗುಲಾಬಿ ಅಲ್ಲಿದು. ನಮ್ಗೆ ನೋಡಿ ಆಶ್ಚರ್ಯ ಆಯ್ತು, ಏನಪ್ಪ ಇದು ಫುಲ್ಲು ಗುಲಾಬಿ ಕಲರಲ್ಲ ಅಂತಂದು. ಇಲ್ಲಿ ಮೇನ್ ಇರೋದೇ ಗುಲಾಬಿ ಬಣ್ಣನೇ ಇಲ್ಲಿ. ಹಂಗೆ ನೋಡಿ, ಎಲ್ಲ ಗುಡಿಗೆಲ್ಲ ಎರಚೋದು ಮಾಡೋದು ತುಂಬ ಶ್ರೇಷ್ಠ ಅಂತ. ಇದು ನಮಗೂ ಅಷ್ಟು ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಇದು ನೋಡಿ. ನಾವೆಲ್ಲ ಈಗ ದರ್ಶನ ಮಾಡ್ಕೊಂಡು ಬಂದ್ವಿ. ಈ ಒಳಗಡೆ ಅದೇ ವಿಡಿಯೋ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೆ ಕೊಟ್ಟರು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೆ ನಾನು. ನೋಡಿ, ಇದೇ ನೋಡಿ ದೇವರೆಲ್ಲ ಹೊರಗಡೆ ಗೋಪುರ ತೋರಿಸ್ತಾ ಇದ್ದೀನಿ. ದರ್ಶನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು. ದೇವ್ರು ಮಾತ್ರ ಅಷ್ಟು ಚೆನ್ನಾಗಿತ್ತು, ಅಷ್ಟು ಖುಷಿ ಆಯಿತು ನಮಗೆ. ನೋಡಿ, ದೇವ್ರ ದರ್ಶನ ಆದಮೇಲೆ ಟೀ ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ಬಾಸುಂಡಿ ಚಹಾ ಅಂತಂದು ಬೋರ್ಡ್ ಹಾಕಿದ್ರು. ಏನು ಬಾಸುಂಡಿ ಚಹಾ ಸ್ಪೆಷಲ್ ಅಂತಂದು ನಾವು ಒಳಗಡೆ ಹೋದ್ವಿ. ಇಲ್ಲಿ ನೋಡಿ ಮಹಾರಾಷ್ಟ್ರ ತಿಂಡಿ ಇವೆಲ್ಲ, ಉಪ್ಪಿಟ್ಟು, ಪೋಹ, ಮಿಸಲ್ ಪಾವು, ಕಚೋರಿ, ವಡಾಪಾವು, ಸಾಬುದಾನಿ ವಡ, ಇಡ್ಲಿ, ದೋಸೆ, ಉತ್ತಪ್ಪ, ಇದೆಲ್ಲ ಮಹಾರಾಷ್ಟ್ರ ಸ್ಟೈಲು. ನೋಡಿ, ಟೀ, ಬಾಸುಂಡಿ ಚಾಯ್ ಅಂದರೆ ಬಾಸುಂಡಿ ಚಾಯ್ ಅಂದ್ರೆ ಅದು ವರ್ಡ್ ಚೆನ್ನಾಗಂತ. ಹೌದು, ಬಾಸುಂಡಿ ರಾಮನಾಥ್ ಕುಡಿತಿದ್ವಿ ಇದನ್ನ. ಹೌದು, 4 ಗಂಟೆಗೆ ಕ್ವಾಂಟಿಟಿ ಕಮ್ಮಿ ಇತ್ತು ಅಂತ ಕಾಸಿಲ್ಲ ನೋಡಿ. ಅಂತ ಕಾಸಿಲ್ಲ. ನಮ್ಮ ಕಡೆ ಕೆಟಿ ಟೀ ಅಂತೀವಿ. ಅದ ಕೆಟಿ ಟೈಪ್ ಇದೆ. पंचगंगा हेच भरलं होतं का? पंचगंगा हे वरती आला होता. पंचगंगा नदी. ನೋಡಿ, ಜ್ಯೋತಿಬಾ ಟೆಂಪಲ್ ದರ್ಶನ ಮಾಡ್ಕೊಂಡು ಈಗ ರಿಟರ್ನ್ ಹೋಗ್ಬೇಕಾದ್ರೆ ಆನ್ ದ ವೇಯಲ್ಲಿ ದತ್ತಾತ್ರೇಯ ಟೆಂಪಲ್ ಇತ್ತು. ದತ್ತಾತ್ರೇಯದನ್ನು ದರ್ಶನ ಮಾಡ್ಕೊಂಡಿವಿ. ದತ್ತಾತ್ರೇಯ ದೇವಸ್ಥಾನ ಹಿಂದೆನೇ ಸಂಗಮ ಇತ್ತು. 2 ನದಿ ಹೆಸರು, ಅದು ನನಗೆ ಅಷ್ಟು ಗೊತ್ತಿಲ್ಲ ಯಾವ ನದಿ ಅಂತಂದು. ನದಿ ಸಂಗಮ ಇತ್ತು. ಸಂಜೆ ಆಗಿತ್ತು, ಸೂರ್ಯ ಸನ್ಸೆಟ್ ಆಗ್ತಾ ಇದ್ದ. ಸೂರ್ಯ ಮುಳುಗೋ ಟೈಮಲ್ಲಿ ಇಷ್ಟು ಚೆನ್ನಾಗಿತ್ತು. ಸೀನರಿ ಅಂತ ಅಷ್ಟು ಚೆನ್ನಾಗಿತ್ತು. ಇನ್ನು ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಬಂದಿಲ್ಲ, ರಿಯಲ್ ನೋಡಿದ್ರಂತ ಅಷ್ಟು ಚೆನ್ನಾಗಿ ಅನಿಸ್ತು, ಅಷ್ಟು ಖುಷಿ ಆಯಿತು. ನೋಡಿ, ಇವಾಗ ನಮ್ಮ ಮನೆಯವರು ಇದ್ದಾಗ ಸ್ವಲ್ಪ ಬೆಳಕಿತ್ತು, ವಿಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ.
ಸೀನರಿ ತುಂಬ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಸಂಜೆ ಒಂದು ಇಲ್ಲಿ ರಿವರ್ ಇತ್ತು ಕೊಲ್ಲಾಪುರದಲ್ಲಿ. ರಿವರ್ ಅಲ್ಲಿ ಸ್ಟ್ರೀಟ್ ವಾಕ್ ಅಂತಿತ್ತು. ಚೆನ್ನಾಗಿ ಬಂದು ಒಂದು ಸ್ವಲ್ಪ ವಾಕೆಲ್ಲ ಮಾಡಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲೆಲ್ಲ ಮಕ್ಕಳಿಗೆಲ್ಲ ಕರ್ಕೊಂಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿ. ಅಲ್ಲಿಂದ ಇಲ್ಲಿ ಹಿಂಗೆ ರೌಂಡಿಂದ ಅಲ್ಲಿವರೆಗಿದೆ ನೋಡಿ, ಅದು ಸ್ಟ್ರೀಟ್ ವಾಕ್ ಅಂತಂದು ತುಂಬ ಚೆನ್ನಾಗಿತ್ತು. ಮತ್ತು ಇದು ಚಾಟ್ಸೂ ಇತ್ತು ರೋಡ್ ಕಡೆ, ತುಂಬ ಚೆನ್ನಾಗಿತ್ತು ಚಾಟ್ಸ್ ಅವೆಲ್ಲ ತಿಂದ್ವಿ. ಒಂದು ವಡಪಾವ್ ತಿಂದ್ವಿ, ಪಾವ್ ಬಜ್ಜಿ ತಿಂದ್ವಿ, ಮತ್ತು ಇನ್ನೂ ಒಂದು 2-3 ಏನೋ ತಿಂದ್ವಿ. ರಾತ್ರಿ ಊಟ ಬೇಡ ಅಂತಂದು ಇಲ್ಲೇ ಸ್ನ್ಯಾಕ್ಸು ತಿಂದು ಚಾಟ್ಸ್ ಎಲ್ಲ ತಿಂದ್ವಿ, ಪಾನಿಪುರಿ ಅದೆಲ್ಲ ತಿಂದು ಇವಾಗ ನೋಡಿ ರಿಟರ್ನ್ ಹೋಗ್ತಾಯಿದ್ದೀವಿ ನಾವು. ಆರಾಮಾಗಿ ಟೈಮ್ ಇತ್ತಲ್ಲ, ಇನ್ನೂ ಬೇಕಾದಷ್ಟು ಟೈಮ್ ಇತ್ತಲ್ಲ, ಹಾಗಾಗಿ ವಾಕ್ ಮಾಡ್ಕೊಂಡ್ವಿ. ರಾತ್ರಿ ಹೊತ್ತು ವಾಕ್ ಮಾಡಿಕೊಂಡು ನೋಡಿದೆ ನೋಡಿ ತಿಂಡಿ ಲೈನು, ಚಾಟ್ಸ್ ಲೈನು. ಪಾಂಡಿಚೇರಿಯಲ್ಲಿ ಹೆಂಗಿರುತ್ತೆ ಹಂಗೆ ಇದನ್ನು ಅದೇ ಥರನೇ ಅನ್ನಿಸ್ತು. ಇಲ್ಲಿ ಬಂದಾಗ ನಮಗೆ ಪಾಂಡಿಚೇರಿನೇ ನೆನಪಾಯಿತು. ಪಾಂಡಿಚೇರಿಯಲ್ಲೇನು ಹೀಗೆ, ಆದರೆ ಇದು ರಿವರ್ ಇದೆ, ಪಾಂಡಿಚೇರಿಯಲ್ಲಿ ಸಮುದ್ರ ಇದೆ ಈ ಪಕ್ಕಕ್ಕೆ. ಆ ಥರ ಫೀಲಿಂಗ್ ಆಗ್ತಾಯಿತ್ತು ನಮಗೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅದೆಲ್ಲ ಆಯಿತು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ. ನೀವು ಒಂದ್ಸಲ ಕೊಲ್ಲಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ಮತ್ತು ಜ್ಯೋತಿಬಾ ಟೆಂಪಲ್ಗೆ ಹೋಗಿ, ತುಂಬ ಚೆನ್ನಾಗಿದೆ, ನೋಡೋಂಗಿದೆ ದೇವಸ್ಥಾನ, ಅದೆಲ್ಲ ಮಿಸ್ ಮಾಡ್ಕೋಬೇಡಿ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.